ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿಯಾದ ಕಳಸವನ್ನು ಸೆಲೆಕ್ಟ್ ಮಾಡಬೇಕು, ಯಾವ ರೀತಿಯಾಗಿ ಕಳಸವನ್ನು ಜೋಡಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಇವತ್ತು ಈ ವಿಡಿಯೋದಲ್ಲಿ ಕಳಸದ ಒಳಗಡೆಗೆ ಯಾವೆಲ್ಲ ಪದಾರ್ಥಗಳನ್ನ ಮಿಸ್ ಮಾಡದೆ ಹಾಕಬೇಕು, ಜೊತೆಗೆ ಹಬ್ಬದ ತಯಾರಿ ಯಾವ ರೀತಿ ಇರಬೇಕು, ಅಂದರೆ ಏನೆಲ್ಲ ವಸ್ತುಗಳು ಹಬ್ಬಕ್ಕೆ ಬೇಕಾಗುತ್ತೆ, ಆ ಒಂದು ಲಿಸ್ಟ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಸೇಮ್ ಡೈಲಾಗ್, ಹಬ್ಬವನ್ನು ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಪ್ಲ್ಯಾನಿಂಗ್ ಇರಲಿ. ಯಾಕಂದರೆ ಹಬ್ಬದ ದಿನ ಹೋಗ್ಬಿಟ್ಟು ನಾವು ಬೇರೆ ಥರ ಏನೋ ಥಿಂಕ್ ಮಾಡೋದು, ಹಬ್ಬದ ಮುಂಚೆಗೆ ಬೇರೆ ಥರ ಥಿಂಕ್ ಮಾಡೋದು, ಆ ಥರ ಬೇಡ. ನಾನು ಹೀಗೆ ಮಾಡಬೇಕಂತ ಒಂದು ನಿಮ್ಮಲ್ಲೇ ನೀವು ಒಂದು ಇಮ್ಯಾಜಿನೇಷನ್ ಮಾಡ್ಕೊಬಿಡಿ, ಸಿಂಪಲಾಗಿ ಗ್ರ್ಯಾಂಡಾಗಿ. ಸೊ ನನ್ನ ಒಂದು ಒಪಿನಿಯನ್ ಕೇಳೋದಾದರೆ ಸಿಂಪಲಾಗಿ ಒಂದು ಏನಂತಾರಲ್ಲ, ಸ್ಟೆಪ್ ವೈಸು ಮಾಡೋದು ತುಂಬ ಒಳ್ಳೆಯದು. ಸ್ಟೆಪ್ ವೈಸ್ ಅನ್ನೋದಕ್ಕಿಂತ ಶಾಸ್ತ್ರಬದ್ಧವಾಗಿ ಭಕ್ತಿಯಿಂದ ಒಂದು ರೀತಿ ಶಾಂತವಾಗಿ ಸಿಂಪಲಾಗಿ ಲಕ್ಷ್ಮೀ ಪೂಜೆನ ಮಾಡ್ತೀವಿ ನೋಡಿ. ಅದು ಮನೆಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಒಂದು ರೀತಿ ಎಲ್ಲ ರೀತಿಯಾಗೂ ಒಳ್ಳೆಯದು. ವಿಜೃಂಭಣೆ ಬೇಡ. ಯಾಕಂದರೆ ಒಬ್ಬರೇ ಇದ್ದವ್ರು ಏನಾಗುತ್ತೆ, ವಿಜೃಂಭಣೆಯಿಂದ ಮಾಡೋಕ್ಕೋದ್ರೆ ತುಂಬ ಸ್ಟ್ರೆಸ್ ತಗೋತೀರಾ, ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡ್ತೀರಾ. ಮನೇಲೇನೋ ಜನ ಜಾಸ್ತಿ ಇದು ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ ಅನ್ನೋದಾದರೆ ನೀವು ಆರಾಮ್ಸೆ ಗ್ರ್ಯಾಂಡಾಗಿ ಮಾಡಿ. ಗ್ರ್ಯಾಂಡಾಗಿ ಮಾಡಿದ್ಮೇಲೆ ದೃಷ್ಟಿ ಆಗೋದ್ರ ಬಗ್ಗೆನೂ ಬೇಕಾದ್ರೆ ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಂತ ಬೇಕಾದ್ರೆ ಮಾಡ್ಬೋದು. ಆದರೆ ಒಬ್ಬರೇ ಇದ್ದು, ಮಕ್ಕಳಿದ್ದು, ಅಥವಾ ಬಸ್ರಿ ಇದ್ದು, ಬಾಣಂತಿ ಇದ್ದು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ವರ್ಷ ಬರ್ತಾ ಇರುತ್ತೆ ಮಾಡೋರಂತೆ. ಆದರೆ ನಿಮ್ಮ ಆರೋಗ್ಯದ ಅನುಸಾರ, ನಿಮ್ಮ ಒಂದು ಶಕ್ತಿಯ ಅನುಸಾರ ನೀವು ಒಬ್ಬರೇ ಇದ್ದೀರಾ, ಇವೆಲ್ಲ ಒಂದು ಥಿಂಕ್ ಮಾಡಿಕೊಂಡು ಇದೇ ರೀತಿಯಾಗಿ ಹಬ್ಬವನ್ನು ಮಾಡೋಣ ಸಾಕು ಅಂತ, ಅಥವಾ ಸಿಂಪಲ್ಲಾಗಿ ಮಾಡೋಣ ಅಂತ ನೀವು ಡಿಸೈಡ್ ಮಾಡಿಕೊಂಡು, ಬಟ್ ಪ್ರೊಸೀಜರ್ ವೈಸ್ ಹಬ್ಬನ ಮಾಡಿ ಸಾಕು. ಲಕ್ಷ್ಮಿ ಒಲಿತಾಳೆ, ನಿಮಗೂ ಎಲ್ಲ ರೀತಿ ಒಳ್ಳೆಯದು ಆಗುತ್ತೆ. ಬಟ್ ಆದರೆ ಹಿಂಗೆ ಮಾಡಬೇಕು ಅಂತ ಸ್ಟ್ರೆಸ್ ತೊಗೊಂಡು ಮಾಡೋಕ್ಕೋದ್ರೆ ಖಂಡಿತ ಏನಾಗುತ್ತೆ, ಒಂದು ತಪ್ಪಾಗಿ ಮತ್ತು ನೀವು ಹಬ್ಬವನ್ನು ಮಾಡಿದ್ಮೇಲೆ ಇನ್ನೂ ಟೆನ್ಷನ್ನೇ ಜಾಸ್ತಿ ಆಗಿಬಿಡುತ್ತೆ ನಿಮಗೆ. ನಾನು ಹಿಂಗೆ ಮಾಡೋಕ್ಕೋಗಿ ಹಿಂಗೆ ತಪ್ಪು ಮಾಡಿದ್ನಲ್ಲ, ಹಿಂಗೆ ಮಾಡೋಕ್ಕೋಗಿ ಹಂಗೆ ಮಾಡಿದ್ನಲ್ಲ, ಈ ರೀತಿ ಟೆನ್ಷನ್ಗಳು ಆಮೇಲೆ ಕ್ರಿಯೇಟ್ ಆಗುತ್ತೆ. ಸೊ ಅದ್ರ ಬದಲು ನಿಮ್ಮ ಒಂದು ಶಕ್ತಿಯ ಅನುಸಾರ ನೀವು ಈ ವರ್ಷವನ್ನು ಯಾವ ರೀತಿ ಮಾಡಬೇಕಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮುಖ್ಯವಾಗಿ ಇಡುವಂಥ ಕಳಸದ ಆಯ್ಕೆ ಬಗ್ಗೆ ಮತ್ತು ಕಳಸವನ್ನು ಯಾವ ರೀತಿ ಜೋಡಣೆ ಮಾಡಬೇಕು ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇವತ್ತು ಈ ವಿಡಿಯೋದಲ್ಲಿ ಕಳಸದ ಒಳಗಡೆ ಏನೆಲ್ಲ ವಸ್ತುಗಳನ್ನು ನಾವು ಮರೆಯದೇ ಹಾಕಬೇಕನ್ನೋದನ್ನ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲೇ ಹೇಳಿರೋ ಹಾಗೆ ನೀವು ಒಂದು ಕಳಸವನ್ನು ಇಡ್ತೀರಾ, ಅಥವಾ 3 ಕಳಸವನ್ನು ಇಡ್ತೀರಾ, ಅಥವಾ 2 ಕಳಸವನ್ನು ಇಟ್ಟು ನೀವು ಲಕ್ಷ್ಮಿನ ಕೂರಿಸಿ ಅದು ಜಸ್ಟ್ ಅಲಂಕಾರಿಕ, ಅದೊಂದು ಗೊಂಬೆ, ಲಕ್ಷ್ಮಿ ಗೊಂಬೆನ ಮಾಡಿಟ್ಟಿದ್ದೀನಿ ಅಷ್ಟೇ. ಅದ್ರ ಕೆಳಗಡೆ ನಾನು ದೈವಿಕ ಕಳಸವನ್ನು ಇಡ್ತೀನಿ. ಈ ರೀತಿಯಾಗಿ ನಿಮ್ಮ ಒಂದು ಪ್ಲ್ಯಾನಿಂಗ್ ಪ್ರಕಾರ ಏನೆಲ್ಲ ವಸ್ತುಗಳನ್ನ ಆ ಕಳಸದೊಳಗಡೆ ಹಾಕ್ಬೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ದೈವಿಕ ಕಳಸಕ್ಕೆ ಏನೆಲ್ಲ ವಸ್ತುವನ್ನು ಹಾಕಬೇಕಂತ ಫಸ್ಟು ತಿಳಿಸ್ಕೊಡ್ತೀನಿ. ಸಾಧ್ಯ ಆದಷ್ಟು ದೈವಿಕ ಕಳಸವನ್ನು ನೀರಿಂದ ತುಂಬಿಸೋದಕ್ಕೆ ಪ್ರಯತ್ನ ಮಾಡಿ. ಅಂದರೆ ಪುಟ್ಟ ಕಳಸ ಒಂದೇ ಬಿಂದಿಗೆನ ಇಡ್ತೀನಿ ಅನ್ನೋರು ಅದನ್ನು ನೀರಿಂದ ತುಂಬಿಸಿ, ಅಥವಾ 2 ಬಿಂದಿಗೆ ಜೋಡಿಸಿ ನಾನು ಲಕ್ಷ್ಮಿಯನ್ನು ಕೂರಿಸಿದ್ದೀನಿ, ಅದನ್ನು ಜಸ್ಟ್ ಅಲಂಕಾರಿಕವಾಗಿ ಇಟ್ಟಿದ್ದೀನಿ, ಅದ್ರ ಕೆಳಗಡೆ ನೀವು ಲಕ್ಷ್ಮಿನ ಕೂರಿಸ್ತೀನಿ ಅಂದರೆ ಅದ್ರ ಕೆಳಗಡೆ ಒಂದು ದೈವಿಕ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂದರು, ಆ ಒಂದು ಕಳಸಕ್ಕೆ ನೀವು ನೀರನ್ನೇ ತುಂಬಿಸಿ. ಅಥವಾ 2 ಕಳಸದ ಮೇಲೆ 3ನೇ ಕಳಸದಲ್ಲಿ ನಾನು ನೀರನ್ನ ತುಂಬಿಸ್ತೀನಿ ಅನ್ನೋರು ಆ ಕಳಸಕ್ಕೂ ಕೂಡ ನೀವು ನೀರನ್ನೇ ತುಂಬಿಸ್ಬೇಕಾಗತ್ತೆ. ಇನ್ನು ಆ ಕಳಸದ ಒಳಗಡೆ ನೀವು ಈ ಒಂದು ದೈವಿಕ ಕಳಸಕ್ಕೆ ನೀರನ್ನ ಯಾವಾಗ ತುಂಬಿಸ್ಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆನೇ ನೀವು ತುಂಬಿಸ್ಬೇಕಾಗತ್ತೆ. ಬೆಳಗ್ಗೆ ಎದ್ದಾಗ ನೀವು ಅಂದರೆ ಒಂದು 4 ಗಂಟೆಗೋ ಅವತ್ತು 3:30ಗೆ ಎದ್ದೇಳ್ತಿರಲ್ಲ, ಎದ್ದಾಗ ನೀವು ಎಲ್ಲಿಂದ ನೀರನ್ನ ತರ್ತೀರಾ, ಸಾಧ್ಯ ಆದಷ್ಟು ಬಾವಿಯಿಂದ ತಂದರೆ ಒಳ್ಳೆಯದು ಅಂತಾರೆ. ಆದರೆ ಅಷ್ಟೊತ್ತಲ್ಲಿ ನಿಮಗೆ ಬಾವಿ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಅಥವಾ ಮನೆ ಮುಂದೆ ಯಾವುದೋ ಒಂದು ಬೋರ್ ಇದೆ, ಅದನ್ನು ನಾನು ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಇರ್ತಾರೆ ನನ್ನ ಜೊತೆಗೆ, ತೊಂದರೆ ಇಲ್ಲ, ನಾನು ಅಲ್ಲಿಂದ ನೀರು ತರ್ತೀನಿ ಅನ್ನೋರು. ಅಥವಾ ಮನೆ ಮುಂದೆ ಒಂದು ನಲ್ಲಿ ಇರುತ್ತೆ, ಆ ನಲ್ಲಿಯಿಂದ ನೀರು ಬರ್ತಾ ಇರುತ್ತೆ ಅನ್ನೋರು. ಅಥವಾ ಮನೆ ಒಳಗಡೆ ಇರೋ ಟ್ಯಾಪ್ನೇ ನೀವು ಟ್ಯಾಪಲ್ಲೇ ನಾನು ನೀರು ಇಟ್ಕೋತೀನಿ ಅನ್ನೋರು. ಆ ಒಂದು ಟ್ಯಾಪ್ನ ಫಸ್ಟೇ ನೀವು ತೊಳೆದು ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಒಂದು ಈ ಅಕ್ಷತೆ ಕಟ್ಟಿರುವಂಥ ಗಂಟನ್ನು ನೀವು ಹಳದಿ ದಾರದಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ಅಂದರೆ ಜಸ್ಟ್ ಒಂದು ಪುಟ್ಟದಾದ ಒಂದು ಬಟ್ಟೆನ ಕಟ್ ಮಾಡಿ ಇಟ್ಕೊಂಡು ಆ ಒಂದು ಬಟ್ಟೆ ಒಳಗಡೆ ಸ್ವಲ್ಪ ಅಕ್ಷತೆನ ಹಾಕಿ ಅದನ್ನು ಗಂಟು ಥರ ಮಾಡಿ ಅದಕ್ಕೆ ಅರಿಶಿನ ದಾರವನ್ನು ಕಟ್ಟಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಆ ಒಂದು ಟ್ಯಾಪ್ಗೆ ಆ ಒಂದು ಗಂಟನ್ನು ಕಟ್ಟಿ ಅದಕ್ಕೆ ಸ್ವಲ್ಪ ಹೂವನ್ನ ಮುಡಿಸಿ ಅದಕ್ಕೆ ಕಡ್ಡಿಯಿಂದ ಪೂಜೆ ಮಾಡಿ, ಕರ್ಪೂರದಿಂದ ಪೂಜೆನ ಮಾಡಿ ನೀವು ಆ ಒಂದು ಗಂಗಾ ಮಾತೆಯನ್ನು ನೀವು ಕಳಸಕ್ಕೆ ತುಂಬಿಸ್ಕೋಬೇಕಾಗತ್ತೆ. ಅಂದರೆ
ಫಸ್ಟೇ ನೀವು ಈ ಕೆಲಸವನ್ನು ಇಂದೊಂದು ದಿನ ಸಂಜೆ ಒಂದು ಬಿಂದಿಗೆಯಲ್ಲಿ ನಾನು ತಂದು ಇಟ್ಕೋತೀನಿ, ನನಗೆ ಬೆಳಗ್ಗೆ ಎಷ್ಟೊತ್ತಲ್ಲೇ ಹೋಗಿ ತರೋಕ್ಕಾಗಲ್ಲ ಅನ್ನೋರು ಕೂಡ ಮಾಡ್ಬೋದು. ಬಟ್ ದೈವಿಕ ಕಳಸಕ್ಕೆ ಆ ನೀರನ್ನು ನೀವು ಶುಕ್ರವಾರ ಬೆಳಗ್ಗೆನೇ ನೀವು ತುಂಬಿಸ್ಬೇಕಾಗತ್ತೆ. ನೀವು ಇಂದಿನ ದಿನವೇ ತರೋರು ಬೇರೆ ಒಂದು ಬಿಂದಿಗೆಯಲ್ಲಿ ನೀವು ಚೆನ್ನಾಗಿ ತೊಳೆದು ಈ ರೀತಿ ಪೂಜೆಯನ್ನು ಮಾಡಿ, ಗಂಗೆ ಪೂಜೆ ಮಾಡಿ, ಆ ಗಂಗೆಯನ್ನು ನೀವು ತಂದು ಅದನ್ನು ಯಾರು ಮುಟ್ಟದೇ ಇರುವಾಗೆ ದೇವ್ರ ಮನೇಲಿ ಇಟ್ಟು ಮಲ್ಕೋಬೋದು. ಬೆಳಗ್ಗೆ ಅದೇ ನೀರನ್ನು ನೀವು ದೈವಿಕ ಕಳಸಕ್ಕೆ ತುಂಬಿಸ್ಕೋಬೋದು, ಅಥವಾ ಬೆಳಗ್ಗೆನೇ ನೀವು ಟ್ಯಾಪ್ನ ಪೂಜೆ ಮಾಡಿ ಡೈರೆಕ್ಟಾಗಿ ಕಳಸಕ್ಕೆ ನೀರನ್ನ ತುಂಬಿಸ್ಕೋಬೋದು. ಅಥವಾ ಒಂದು ಬಿಂದಿಗೆಯನ್ನು ನೀವು ಬಿಂದಿಗೆಯಲ್ಲೂ ಕೂಡ ತುಂಬಿಸ್ಕೊಂಬಂದು ಇಟ್ಕೊಂಡು ನಂತರ ನೀವು ಕಳಸಕ್ಕೆ ಆ ನೀರನ್ನ ಕೂಡ ಶಿಫ್ಟ್ ಮಾಡ್ಬೋದು. ಈ ರೀತಿಯಾಗಿ ಫಸ್ಟು ನೀವು ಟ್ಯಾಪು ಅಥವಾ ಒಂದು ಏನು ನೀರು ಬರುವಂಥ ಒಂದು ಸೋರ್ಸ್ ಇರುತ್ತಲ್ಲ ಅದನ್ನು ನೀವು ಪೂಜೆ ಮಾಡಿ ನಂತರ ನೀವು ಗಂಗೆಯನ್ನು ತುಂಬಿಸ್ಕೋಬೇಕಾಗತ್ತೆ. ಒಮ್ಮೆ ಕಳಸಕ್ಕೆ ನೀರನ್ನ ಹಾಕಿದ್ಮೇಲೆ ಮುಖ್ಯವಾಗಿ ನಾವು ಮೊದಲು ಹಾಕಬೇಕಾಗಿರೋದು ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆನ ಯಾವತ್ತೂ ನಾವು ತುಪ್ಪದಲ್ಲಿ ಕಲಸಿರಬೇಕು, ಅದನ್ನು ಮರಿಬೇಡಿ. ಜೊತೆಗೆ ಒಂದು ಕೆಂಪು ಹೂವನ್ನು ಹಾಕಿ ನಂತರ ಒಂದು ಪಚ್ಚ ಕರ್ಪೂರವನ್ನು ಹಾಕಬೇಕಾಗತ್ತೆ. ಜೊತೆಗೆ ಸ್ವಲ್ಪ ಗಂಗಾಜಲವನ್ನು ಹಾಕಿ, ಜೊತೆಗೆ ಸ್ವಲ್ಪ ಗೋಮೂತ್ರವನ್ನು ಹಾಕಿ, ಇದಿಷ್ಟು ನೀವು ಮುಖ್ಯವಾಗಿ ನೀವು ಮಾಡಲೇಬೇಕು. ಬೇರೆ ಏನೆಲ್ಲ ವಸ್ತುಗಳನ್ನ ಹಾಕ್ತಿರೋ ಇಲ್ವೋ ಗೊತ್ತಿಲ್ಲ, ಇಷ್ಟು ವಸ್ತುಗಳನ್ನ ನೀವು ಹಾಕಲೇಬೇಕು. ಇದ್ರ ಜೊತೆಗೆ 6 ಕವಡೆ, 6 ಗೋಮತಿ ಚಕ್ರ, 6 ಕಮಲದ ಬೀಜ ಒಂದೇ ದಿನಕ್ಕಾದರೆ ಮಾತ್ರ ಹಾಕಿ, 3 ದಿನ ಇಡೋದಾದರೆ ಕಮಲ ಬೀಜದ ಹಾಕಬೇಡಿ, ಯಾಕಂದರೆ ಕಮಲ ಬೀಜ ಕೊಳೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮತ್ತು ನಾಣ್ಯವನ್ನು ಮರೀದೆ ಹಾಕಿ, ಬೆಳ್ಳಿ ನಾಣ್ಯ ಅಥವಾ ಕಂಚಿಂದು ನಾಣ್ಯ ಇದ್ದರೆ ಹಾಕಿ, ಅಥವಾ ನಾರ್ಮಲ್ ನಾಣ್ಯವನ್ನು ನೀವು ಬೇಕಾದ್ರೆ ಹಾಕ್ಬೋದು. ಇಷ್ಟನ್ನು ಮಾತ್ರ ನೀವು ಆ ಒಂದು ಕಳಸಕ್ಕೆ ಹಾಕಿ, ನೀರಿನ ಕಳಸಕ್ಕೆ ಹಾಕಿ, ಅದಕ್ಕೆ ಎಲೆ ಜೋಡಿಸಿ, ಮಾವಿನ ಎಲೆ ಜೋಡಿಸಿ ಅಥವಾ ವಿಳ್ಯದೆಲೆ ಜೋಡಿಸಿ ನೀವು ಅದ್ರ ಮೇಲೆ ತುಂಬಿದಂಥ ಕಾಯಿನ ಅರಿಶಿನ ಕುಂಕುಮದಿಂದ ಸಿಂಗಾರ ಮಾಡಿ ಅದ್ರ ಮೇಲೆ ನೀವು ಇಟ್ಟಾಗ ನೀವು ದೈವಿಕ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ದಂಗೆ ಆಗುತ್ತೆ. ಇನ್ನು ಅಕ್ಕಿನ ತುಂಬಿಸ್ತೀನಿ ಕಳಸದಲ್ಲಿ, ನನಗೆ ಅದೇ ಪದ್ಧತಿ ಇರೋದು ಅನ್ನೋರು ಒಂದು ಕಳಸಕ್ಕೆ ನೀವೇನು ಮಾಡಬೇಕು, 3/4 ಭಾಗ ಅಕ್ಕಿನ ತುಂಬಿಸ್ಬೇಕು. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನ ಹಾಕಬೇಕಾಗತ್ತೆ. ಖರ್ಜೂರ, ಕಲ್ಸಕ್ಕರೆ, ಗೋಡಂಬಿ, ಬಾದಾಮಿ ಎಲ್ಲವನ್ನು 6 ನೀವು ಹಾಕಬೇಕಾಗತ್ತೆ. ಜೊತೆಗೆ 6 ಲವಂಗನ ಹಾಕಿ ಮತ್ತು 1 ಗುಂಡು ಅಡಿಕೆನ ಹಾಕಬೇಕಾಗತ್ತೆ. ಜೊತೆಗೆ ಅರಿಶಿನ, ಕುಂಕುಮ ಮತ್ತು ಸ್ವಲ್ಪ ಅಕ್ಷತೆನ ಹಾಕಿಬಿಟ್ಟು ನೀವು ಅದ್ರ ಮೇಲೆ ವಿಳ್ಯದೆಲೆನ ಜೋಡಿಸಿ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಬೋದು. ಈ ರೀತಿಯಾಗಿ ಮತ್ತು ಜೊತೆಗೆ ನೀವು ದೊಡ್ಡದಾದ ಬಿಂದಿಗೆಗಳನ್ನ ಇಟ್ಟು ಅದ್ರ ಮೇಲೆ ಲಕ್ಷ್ಮೀನ ಕೂರಿಸ್ತೀವಿ. ಆ ಒಂದು ಕಳಸಗಳಿಗೆ ನಾವೇನು ತುಂಬಿಸ್ಬೋದು ಅಂದರೆ ನೀರನ್ನು ತುಂಬಿಸ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ರಾಗಿ ಬೆಳೆದಿದ್ರೆ ರಾಗಿ ತುಂಬಿಸ್ಬೋದು, ಭತ್ತ ತುಂಬಿಸ್ಬೋದು. ಇವೆಲ್ಲವೂ ತುಂಬ ಒಂದು ಶ್ರೇಯಸ್ಸು ಅಂತ ಹೇಳ್ತಾರೆ. ಹಾಗಾಗಿ ನೀವು ಈ ರೀತಿಯಾದ ವಸ್ತುಗಳನ್ನ ನೀವು ಆ ಒಂದು ಕಳಸದಕ್ಕೆ ತುಂಬಿಸ್ಬೇಕು. ಸಾಧ್ಯ ಆದಷ್ಟು ದೈವಿಕ ಕಳಸಕ್ಕೆ ಮಾತ್ರ ದಯವಿಟ್ಟು ನೀರನ್ನೇ ತುಂಬಿಸಿ. ಇನ್ನು ಹಬ್ಬಕ್ಕೆ ಬೇಕಾದಂಥ ವಸ್ತುಗಳನ್ನು ನಾನು ಇಲ್ಲಿ ಪಟ್ಟಿ ಮಾಡಿದ್ದೀನಿ. ಅಂದರೆ ಕಳಸನ ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕನ್ನೋ ಗೊತ್ತಾಯಿತು. ಇನ್ನು ಕಳಸವನ್ನು ಇಡಲು ಮರದ ಮಣೆಯನ್ನು ಬಳಸಿ, ದಯವಿಟ್ಟು ಬೇರೆ ಯಾವುದೇ ರೀತಿಯ ಕಬ್ಬಿಣದ ಬೇಡ, ಮರದ ಮಣೆಯನ್ನು ಬಳಸಿ. ಇನ್ನು ಕಳಸಕ್ಕೆ ಸೀರೆ, ರವಿಕೆ ಗಣ, ಬಳೆಗಳು, ಗೆಜ್ಜೆ ವಸ್ತ್ರ, ಹಳದಿ ದಾರ, ನೀವು ಎಂಥದೇ ಚಿನ್ನದ ತಾಳಿನ ಮಾಡಿಸಿ ಹಾಕಿದ್ರೂ ಅವತ್ತೊಂದು ದಿನ ಹಬ್ಬದ ದಿನ ಲಕ್ಷ್ಮೀನ ಕೂರಿಸಿದ ಮೇಲೆ ಒಂದು ಪೂಜೆ ಮಾಡುವ ಸಮಯದಲ್ಲಿ ಹಳದಿ ದಾರದಿಂದ ತಾಳಿನ ಮಾಡಿ ತಾಳಿಯನ್ನು ತಾಯಿಗೆ ಕುತ್ತಿಗೆ ಏರಿಸೋದು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಹಳದಿ ದಾರದ ಅರಿಶಿಣದ ಕೊಂಬು ಈ ಒಂದು ತಾಳಿನ ನೀವು ರೆಡಿ ಮಾಡಿಟ್ಕೋಬೇಕಾಗತ್ತೆ. ಮತ್ತು ಕಳಸಕ್ಕೆ ಬೇಕಾದಂಥ ಅಲಂಕಾರಿಕ ವಸ್ತುಗಳನ್ನ ನೀವು ಮೊದಲೇ ತಂದಿಟ್ಕೋಬೇಕಾಗತ್ತೆ. ಅಂದರೆ ಈ ಒಂದು ದಾರಗಳು ಬೇಕಾಗುತ್ತೆ, ಗುಂಡ್ಪಿನ್ಗಳು ಬೇಕಾಗುತ್ತೆ, ಈ ಸೀರೆನ ಸೀರೆ ಉಡಿಸಿ ರೆಡಿ ಮಾಡೋರಿಗೆ ಸೊಂಟದ ಡಾಬು, ಮುಖವಾಡ, ಜಡೆ ಈ ರೀತಿಯಾದ ಅಲಂಕಾರಿಕ ವಸ್ತುಗಳನ್ನ ಮೊದಲೇ ನೀವು ತಂದು ಮಾಡ್ಕೊಳ್ಳಿ. ಒಡವೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊಳ್ಳಿ. ಮತ್ತು ಮುಖಪದ್ಮ ಬೇಕು. ಮುಖಪದ್ಮ ಸಾಧ್ಯ ಆದಷ್ಟು ಬೆಳ್ಳಿದಿರಲಿ ಅಥವಾ ಮಣ್ಣಿಂದಿರಲಿ, ಕಂಚಂದಿರಲಿ, ಯಾವುದೇ ಕಾರಣಕ್ಕೂ ಜರ್ಮನ್ ಸಿಲ್ವರ್ನ ನೀವು ಬಳಸೋದಕ್ಕೆ ಹೋಗಬೇಡಿ. ಇನ್ನು ಪೂಜಾ ಪದಾರ್ಥಗಳಲ್ಲಿ ಮುಖ್ಯವಾಗಿ ನಾವು ಗಂಧಕಡ್ಡಿ, ಕರ್ಪೂರ, ಧೂಪ, ಅರಿಶಿನ ಕುಂಕುಮ, ತೆಂಗಿನಕಾಯಿ ಯಾಕೆ 9, 12, 15 ಬರೆದಿದ್ದೀನಿ ಅಂದರೆ ನೀವು ಎಷ್ಟು ಜನ ಮುತ್ತೈದೆಯರಿಗೆ ಕೊಡ್ತೀರಾ ಅದ್ರ ಜೊತೆಗೆ ಪೂಜೆಗೆ ಬೇಕಾಗಬೇಕು. ಅಂದರೆ 3 ಟೈಮ್ ಪೂಜೆ ಮಾಡಬೇಕಾಗತ್ತೆ ನಾವು. ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ತೆಂಗಿನಕಾಯಿಗಳು ಒಂದು ಮನೆಯಲ್ಲಿ ಇದ್ದಷ್ಟು ಒಳ್ಳೆಯದು. ಯಾಕಂದರೆ ಒಂದು ಕಾಯಿ ಇಲ್ಲ ಅಂದರೆ ಆ ಟೈಮಲ್ಲಿ ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ತೆಂಗಿನಕಾಯಿಗಳನ್ನ ಹೆಚ್ಚಾಗಿ ತಂದು ಮಾಡ್ಕೊಳ್ಳಿ. ತಾಂಬೂಲ ಕೊಡೋದಕ್ಕೂ ಸೇರಿಸಿ ವೀಳ್ಯದೆಲೆ ಬೇಕಾಗುತ್ತೆ. ಸೊ ವೀಳ್ಯದೆಲೆ, ಮಾವಿನ ಎಲೆ, ಬಾಳೆಕಂಬ, ಗೆಜ್ಜೆ ವಸ್ತ್ರ, ಹೂ ಕಟ್ಟುವ ನೂಲು ಯಾಕೆ ಅಂದರೆ ಕೈಗೆ ಕಂಕಣ ಕಟ್ಕೋಬೇಕಲ್ಲ. ಸೊ ಹಾಗಾಗಿ ಹೂ ಕಟ್ಟುವ ನೂಲು ಮತ್ತು ಅಡಿಕೆ, ಅದರಲ್ಲಿ ಗುಂಡು ಅಡಿಕೆ ಬೇಕಾಗುತ್ತೆ. ಸೊ ಆ ಗುಂಡು ಅಡಿಕೆ, ಅರಿಶಿಣದ ಕೊಂಬು, ತುಪ್ಪ, ಏಕಾರತಿ ಬತ್ತಿಗಳು, ಅಕ್ಷತೆ ರೆಡಿ ಮಾಡ್ಕೋಬೇಕಾಗತ್ತೆ. ಬಿಡಿ ಹೂಗಳು ಅರ್ಚನೆ ಮಾಡೋದಕ್ಕೆ ಬೇಕು. ಸೊ ಹಾಗಾಗಿ ಬಿಡಿ ಹೂಗಳು,
ಅದರಲ್ಲಿ ಸಾಧ್ಯ ಆದಷ್ಟು ಮಲ್ಲಿಗೆ ಹೂವನ್ನ ಬಳಸಿ, ಬಿಲ್ವಪತ್ರೆಗಳನ್ನ ಬಳಸಿ. ಇನ್ನು ನೈವೇದ್ಯ, ವಿಗ್ರಹ ಇರೋರು ನೈವೇದ್ಯ ಮಾಡಲೇಬೇಕು. ಸೊ ನೈವೇದ್ಯಕ್ಕೆ ಸಾಮಗ್ರಿಗಳು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು ಮತ್ತು ಸ್ವಲ್ಪ ಹಣ್ಣುಗಳು ಕಟ್ ಮಾಡಿ ಇಟ್ಕೊಂಡು ಅದು ಬೇಕಾಗುತ್ತೆ. ಇಷ್ಟು ಅಭಿಷೇಕದ ವಸ್ತುಗಳು ಬೇಕಾಗುತ್ತೆ. ನೈವೇದ್ಯಕ್ಕೆ ನಮ್ಗೆ ಏನೇನು ಬೇಕಾಗುತ್ತೆ ಅಂದರೆ ಬೆಲ್ಲದ ಅನ್ನ ಮಾಡಬೇಕಾಗುತ್ತೆ ಇಂಪಾರ್ಟೆಂಟಾಗಿ, ಅಂದರೆ ಪೊಂಗಲ್, ಸಿಹಿ ಪೊಂಗಲ್ ಮಾಡಬೇಕಾಗುತ್ತೆ. ನೀವು ಬೇರೆಲ್ಲ ತಿಂಡಿಗಳನ್ನ ಏನೆಲ್ಲ ನೈವೇದ್ಯವಾಗಿ ಇಡ್ತೀರಾ, ಅದಕ್ಕೆ ಏನೆಲ್ಲ ವಸ್ತುಗಳನ್ನ ಬೇಕು ನೀವು ಅದು ನಿಮ್ಮ ಮನೆಯ ಪದ್ಧತಿ ಪ್ರಕಾರ ನೀವು ಮಾಡಿಕೊಳ್ಳಿ. ಮುಖ್ಯವಾಗಿ ಬೆಲ್ಲದ ಅನ್ನವನ್ನು ನೀವು ಮಿಸ್ ಮಾಡದೆ ಮಾಡಿ. ಅಥವಾ ನಾನು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ತೀನಿ, ಸೊ ಅಷ್ಟರಲ್ಲಿ ನೈವೇದ್ಯ ರೆಡಿ ಮಾಡೋದಕ್ಕಾಗಲ್ಲ ಅನ್ನೋರು ಹಸಿ ಹಾಲನ್ನು ತಂದಿಟ್ಕೊಂಡು ಅದನ್ನು ಪೂಜೆಗೆ ಇಟ್ಟು ಪೂಜೆನ ಮುಗಿಸ್ಬೋದು. ಇನ್ನು ದೀಪಗಳು ಹೊಸದಾಗಿ ತರಬೇಕಾಗಿಲ್ಲ. ಮನೆಯಲ್ಲಿರುವಂಥ ಕಂಚಿನ ದೀಪಗಳು ಇದನ್ನೆಲ್ಲ ನೀವು ತೊಳೆದಿಟ್ಕೊಳ್ಳಿ. ಮತ್ತು ಬೆಳ್ಳಿ ದೀಪಗಳನ್ನ ತೊಳೆದಿಟ್ಕೊಳ್ಳಿ. ಎಷ್ಟು ದೀಪವನ್ನು ಹಚ್ತೀರಾ ಅಂದರೆ 9 ದೀಪ ಹಚ್ತೀರಾ, 12 ದೀಪ ಹಚ್ತೀರಾ, ಈ ರೀತಿ 5 ದೀಪಗಳನ್ನ ಹಚ್ತೀರಾ, ಆ ನಂಬರ್ಗಳ ಸಂಖ್ಯೆಯ ಪ್ರಕಾರ ನೀವು ದೀಪಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಮನೆ ಮುಂದೆ ಹಚ್ಚೋದಕ್ಕೆ 2 ಮಣ್ಣಿನ ದೀಪಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಪೂಜೆಗೆ ಮುಖ್ಯವಾಗಿ ನಾವು ತಟ್ಟೆಗಳನ್ನ ಇಡ್ತೀವಲ್ವ, ಅಂದರೆ ತಟ್ಟೆಗಳನ್ನ ತುಂಬಿಸಿಡ್ತೀವಲ್ಲ, ಎಷ್ಟು ತಟ್ಟೆಗಳನ್ನ ತುಂಬಿಸಿಡ್ತೀರಾ ಅದು ನಿಮ್ಮ ಶಕ್ತಿ ಅನುಸಾರ ಆ ಒಂದು ತಟ್ಟೆಗಳು ಆ ತಟ್ಟೆಗಳಿಗೆ ಏನೆಲ್ಲ ತುಂಬಿಸ್ತೀರಾ ಆ ವಸ್ತುಗಳನ್ನ ನೀವು ತಂದಿಟ್ಕೊಳ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ನಾನು ತಟ್ಟೆಗಳನ್ನ ಏನೆಲ್ಲ ತುಂಬಿಸ್ಬೋದು, ಯಾವ ಒಂದು ತಟ್ಟೆ ಪ್ರಮುಖವಾಗಿ ನಾವು ತುಂಬಿಸ್ಲೇಬೇಕನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಆರತಿ ಮಾಡೋದಕ್ಕೆ ತಟ್ಟೆ ಮತ್ತು ಪಂಚಾರತಿ ಪ್ಲೇಟು, ಇದು ಲಕ್ಷ್ಮಿಗೆ ತುಂಬ ಮುಖ್ಯವಾಗಿ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಪಂಚಾರತಿ ಪ್ಲೇಟ್ ಸಿಗುತ್ತೆ, ಅದನ್ನು ಬೇಕಾದ್ರೆ ತಂದಿಟ್ಕೊಳ್ಳಿ. ಮತ್ತು 5 ಬಗೆ ಹೂಗಳು ಅಲಂಕಾರಕ್ಕೆ, ಅಥವಾ ಎಷ್ಟು ಬಗೆ ಬೇಕಾದ್ರೂ ಹೂ ತಂದು ಇಟ್ಕೊಳ್ಬೋದು. ಅಲಂಕಾರಕ್ಕೆ ತಕ್ಕಂಗೆ ನಿಮ್ಮ ಶಕ್ತಿ ಅನುಸಾರ ತೊಗೊಬನ್ನಿ. 5 ಅಥವಾ 9 ಬಗೆ ಹಣ್ಣುಗಳನ್ನ ತಂದಿಟ್ಕೊಳ್ಳಿ. ಮತ್ತು ಮುತ್ತೈದರಿಗೆ ಕೊಡೋಕ್ಕೆ ತಾಂಬೂಲ ಸಾಮಗ್ರಿಗಳು, ತಾಂಬೂಲಕ್ಕೆ ಏನೆಲ್ಲ ಮುಖ್ಯವಾಗಿ ಕೊಡಬೇಕನ್ನೋದನ್ನ ಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಪ್ರಕಾರ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಮಾಹಿತಿನ ನಿಮಗೆ ಕೊಡ್ತಾ ಬರ್ತೀನಿ. ಇವತ್ತು ಸಾಧ್ಯ ಆದಷ್ಟು ನನಗೆ ಗೊತ್ತಿರುವಂಥ ಸಾಮಗ್ರಿಗಳನ್ನ ನೋಟ್ ಮಾಡಿದ್ದೀನಿ. ಅದರಲ್ಲಿ ಕೆಲವೊಂದು ಒಳವಾಗಿ ಅಂದರೆ ಈ ಒಂದು ಮೇಯ್ನಾಗಿ ಹೇಳಿರೋದು ನಾನು ಸಂಕ್ಷಿಪ್ತವಾಗಿ ಅಂದರೆ ವಿವರವಾಗಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೆ ನೆಕ್ಸ್ಟ್ ವೀಡಿಯೋನ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.